ಢಮ್ ಢಮ್ ಢಮಾರ್ ನುಗ್ಗಿ ಬಂದಿದ್ವು ಗುಂಡುಗಳು. ನಿಜಕ್ಕೂ ಟೊರೆಂಟೋದ ಆ ಶಾಪಿಂಗ್ ಮಾಲಿನ ಪಾರ್ಕಿಂಗ್ ಲಾಟ್ನಲ್ಲೇ ನಡೆದಿದ್ದೇನು? ಚಂದನ್ ಕುಮಾರ್ ಕೆನಡಾದಲ್ಲೇ ಕೊಲೆ ಆಗೋದಿಕ್ಕೆ ಕಾರಣವೇನು? ಚಂದನ್ ಕುಮಾರ್ ವಿದೇಶದಲ್ಲೂ ಕೂಡ ಕನ್ನಡದ ಬಾವುಟವನ್ನ ಎತ್ತಿ ಹಿಡಿದಂತ ಕನ್ನಡ ಪ್ರೇಮಿ. ಇಂತಹ ಕನ್ನಡ ಪ್ರೇಮಿ ಅವನ ಕನ್ನಡ ಪ್ರೇಮಕ್ಕಾಗಿಯೇ ಕೊಲೆಯಾದ. ಇವತ್ತಿಗೂ ಕೂಡ ವಿದೇಶಗಳಲ್ಲಿ ಭಾರತೀಯರನ್ನ ಹುಡುಕಿ ಕೊಲ್ಲುವಂತಹ ಸಂಸ್ಕೃತಿ ಇದೆ. ನಿಜಕ್ಕೂ ಕನ್ನಡ ಪರ ಸಂಘಟನೆಗಳು ಇದರ ವಿರುದ್ಧ ಧ್ವನಿ ಎತ್ತಬೇಕು. ಢಮ್ ಢಮ್ ಢಮಾರ್ ನುಗ್ಗಿ ಬಂದಿದ್ವು ಗುಂಡುಗಳು. ಪಾಪದ ಅಮಾಯಕ ಹುಡುಗ ಅಲ್ಲಿ ನೆತ್ತರು ಚೆಲ್ಲಿಕೊಂಡು ಮಲಗಿದ್ದ. ನಿಜಕ್ಕೂ ಟೊರೆಂಟೋದ ಆ ಶಾಪಿಂಗ್ ಮಾಲಿನ ಪಾರ್ಕಿಂಗ್ ಲಾಟ್ನಲ್ಲೇ ನಡೆದಿದ್ದೇನು? ಯಾವ ಕಾರಣಕ್ಕಾಗಿ ಆ ಅಮಾಯಕ ಯುವಕನನ್ನ ಕೊಂದು ಮಲಗಿಸಲಾಯಿತು? ಕೊಂದಿದ್ಯಾರು? ನಿಜಕ್ಕೂ ಒಂದೊಂದು ಎಳೆಯು ಇಂಟ್ರೆಸ್ಟಿಂಗ್ ಆಗಿದೆ. ಭಾರತದಿಂದ ಎತ್ತವರನ್ನ ಸಾಕಬೇಕು, ನನ್ನ ಕುಟುಂಬ ಶ್ರೀಮಂತಿಕೆಯಲ್ಲಿ ತೇಲಾಡಬೇಕು ಅನ್ನೋ ಕನಸಿಟ್ಕೊಂಡು ಕೆನಡಾಗೆ ದುಡಿಯೋಕೆ ಅಂತ ಹೋದ ಹುಡುಗನನ್ನ ಯಾವ ಕಾರಣಕ್ಕಾಗಿ ಕೊಲೆ ಮಾಡಲಾಯಿತು? ಈ ಸ್ಟೋರಿಯಲ್ಲಿರೋ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಏನು? ನಿಜಕ್ಕೂ ಅಲ್ಲಿರುವಂತಹ ರಹಸ್ಯಗಳೇನು? ಆತನನ್ನ ಕೊಂದಿದ್ದಾದ್ರೂ ಯಾರು ಅನ್ನೋ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಕೊಡ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಸುಮನ್ ಟಿವಿ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ FB ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡೋದನ್ನ ಮರಿಬಿಡಿ. ಎಸ್, ಚಂದನ್ ಕುಮಾರ್ ಬಾಲ್ಯದಿಂದಲೂ ತುಂಬಾ ಕಷ್ಟಪಟ್ಟು ಓದಿದ ಹುಡುಗ. ತಂದೆ ನಂದಕುಮಾರ್ PT ಟೀಚರ್ ಆಗಿ ಕೆಲಸ ಮಾಡ್ತಿದ್ರು. ತಾಯಿ ಸಭ್ಯ ಗೃಹಿಣಿ. ಇಂತಹ ದಂಪತಿಗಳಿಗೆ ಚಂದನ್ ಕುಮಾರ್ ಒಬ್ಬನೇ ಮಗ. ಬಾಲ್ಯದ ಶಿಕ್ಷಣವನ್ನ ಮಂಡ್ಯದಲ್ಲಿ ಮಾಡಿದ್ರು. ಪ್ರೌಢ ಶಿಕ್ಷಣವನ್ನ ಡಾವಸ್ಪೇಟೆಯಲ್ಲಿ ಓದಿ ನಂತರ ಇಂಜಿನಿಯರಿಂಗ್ ಸೇರ್ಕೊಂಡು ಆತ ಓದೋದ್ರಲ್ಲಿ ನಿಸ್ಸೀಮನಾಗಿದ್ದ. ಹಾಗೆಯೇ ಆತನಿಗೆ ಒಂದು ಕಲೆ ಇತ್ತು, ಅದು ಚಿತ್ರಕಲೆ. ಯಾರದ್ದೇ ಮುಖವನ್ನ ನೋಡಿದ್ರೂ ಕೂಡ ಆತ ಕ್ಷಣ ಮಾತ್ರದಲ್ಲಿ ಅವರ ಚಿತ್ತಾರವನ್ನ ಮನಸ್ಸಿನಲ್ಲಿ ಮೂಡಿಸಿಕೊಂಡು ಬಿಳಿ ಹಾಳೆಯ ಮೇಲೆ ಮೂಡಿಸ್ತಿದ್ದ. ಇದನ್ನ ಇವತ್ತಿಗೂ ಕೂಡ ಆತನ ತಾಯಿ ನೆನಪಿಸ್ಕೊಂಡು ಕಣ್ಣೀರಾಗ್ತಾ ಇದ್ದಾರೆ. ಅಂದಾಗೆ ಇಂತಹ ಚಂದನ್ ಕುಮಾರ್ ಯಾವ ಕಾರಣಕ್ಕಾಗಿ ಕೊಲೆಯಾದ? ಚಂದನ್ ಕುಮಾರ್ ಕೆನಡಾದಲ್ಲೇ ಕೊಲೆ ಆಗೋದಿಕ್ಕೆ ಕಾರಣವೇನು? ಆತ ದಾರಿ ತಪ್ಪಿದ್ನ? ಯಾವುದಾದ್ರೂ ಡ್ರಗ್ ಡೀಲಿಂಗ್, ಸ್ಮಗ್ಲಿಂಗ್ ಇಂತಹ ದಂಧೆಕೋರರ ಜೊತೆಗೆ ಕೆಲಸ ಮಾಡ್ತಿದ್ನ? ಖಂಡಿತವಾಗ್ಲೂ ಇಲ್ಲ ಕಣ್ರಿ. ಆತ ಅಮಾಯಕ. ಅವನಿಗಿದ್ದ ಒಂದೇ ಒಂದು ಕನಸು ಅಂದ್ರೆ, ನನ್ನ ತಂದೆ ತಾಯಿ ಯಾವತ್ತಿಗೂ ಬಡತನದಲ್ಲಿರಬಾರದು. ನಾವು ಇಡೀ ನಾವು ಹುಟ್ಟಿ ಬೆಳೆದಿರುವಂತಹ ಪ್ಲೇಸ್ನಲ್ಲಿ ನನ್ನ ಬಂಧು ಬಳಗದವರ ಮುಂದೆ ನಾವು ತಲೆ ಎತ್ಕೊಂಡು ಬದುಕಬೇಕು ಅಂದ್ರೆ ನನ್ನ ಹತ್ರ ದುಡ್ಡಿರಬೇಕು ಅನ್ನೋ ಒಂದೇ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಆತನಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಸಿಕ್ಕಿದ್ರೂ ಕೂಡ ಕೆನಡಾದಲ್ಲಿ CEO ಪೋಸ್ಟ್ ಸಿಕ್ತು ಅಂತೇಳಿ ಅತಿ ಹೆಚ್ಚು ಸಂಬಳ ಸಿಗುತ್ತೆ ಅನ್ನೋ ಕಾರಣಕ್ಕೆ ಆತ ಕೆನಡಾಗೆ ಹೋದ. ಆದ್ರೆ ಅಲ್ಲಿ ಆತ ಮಾಡಿದ್ದು ನಿಜಕ್ಕೂ ಒಂದು ಕನ್ನಡವನ್ನ ಬೆಳೆಸುವ, ಕನ್ನಡದ ಕಲೆ ಸಂಸ್ಕೃತಿಯನ್ನ ಪ್ರಚಾರ ಮಾಡುವ ಕೆಲಸ. ಹಾಗಾದ್ರೆ ಇದೇ ಕನ್ನಡವನ್ನ ಬೆಳೆಸುವ ಕನ್ನಡ ಪ್ರೇಮ ಅವನನ್ನ ಹೆಣವಾಗಿ ಮಲಗಿಸಿ ಬಿಡ್ತಾ. ಟೊರೆಂಟೋದಲ್ಲಿ ಆತ ಕನ್ನಡ ಸಂಘಟನೆಯನ್ನ ಕಟ್ಟಬೇಕು ಅಂತ ಕನ್ನಡಿಗರನ್ನ ಒಂದೆಡೆ ಸೇರಿಸ್ಕೊಂಡು ಆಗಾಗ ಯಾವಾಗ ರಜಾ ಸಿಗುತ್ತೋ ಆಗ ಆತ ಸಭೆಗಳನ್ನ ಮಾಡ್ತಾ ಇದ್ನಲ್ಲ, ಆ ಸಭೆಗಳೇ ಆತನ ಪಾಲಿಗೆ ಮುಳುವಾದ್ವ. ನಿಜಕ್ಕೂ ಗೊತ್ತಿಲ್ಲ. ಮೊನ್ನೆ ಭಾನುವಾರ ಮಧ್ಯಾಹ್ನ 3:30 ಸುಮಾರಿಗೆ ಆತ ತನ್ನ ಮನೆಯಿಂದ ಹೊರಟು ಟೊರೆಂಟೋದಲ್ಲಿ ಇರತಕ್ಕಂತಹ ಒಂದು ಶಾಪಿಂಗ್ ಮಾಲಿನ ಬೇಸ್ಮೆಂಟ್ನಲ್ಲಿ ತನ್ನ SUV ಕಾರಿನೊಂದಿಗೆ ಬಂದು ಇಳಿತಾನೆ. ಇದೇ ಸಂದರ್ಭದಲ್ಲಿ ಅಲ್ಲಿ ಕಾದಿದ್ದಂತಹ ಇಬ್ಬರು ಹಂತಕರು ಅವನನ್ನೇ ಟಾರ್ಗೆಟ್ ಮಾಡಿಕೊಂಡು ಗುಂಡು ನುಗ್ಗಿಸ್ತಾರೆ. ಕಾರಿನ ಡ್ರೈವಿಂಗ್ ಸೀಟ್ ನಲ್ಲಿ ಕುಳಿತಿದ್ದಂತಹ ಚಂದನ್ ಕುಮಾರ್ ರವರಿಗೆ ಗಾಜು ಒಡೆದುಕೊಂಡು ಸೀಳಿಕೊಂಡು ಬಂದಂತಹ ಗುಂಡು ನುಗ್ಗುತ್ತೆ. ಸ್ಪಾಟ್ ನಲ್ಲಿ ಅವರು ಕುಸಿದು ಬೀಳ್ತಾರೆ. ಗುಂಡಿನ ಸದ್ದು ಕೇಳ್ತಿದ್ದಂಗೆ ಶಾಪಿಂಗ್ ಮಾಲ್ ನ ಸುತ್ತಮುತ್ತ ಇದ್ದಂಥವ್ರು, ಪಾರ್ಕಿಂಗ್ ಲಾಟ್ ನಲ್ಲಿ ಇದ್ದಂಥವರೆಲ್ಲರೂ ಕೂಡ ಸ್ಥಳಕ್ಕೆ ಓಡಿ ಬರ್ತಾರೆ. ಬಟ್ ಅಷ್ಟರಲ್ಲಿ ಗುಂಡು ನುಗ್ಗಿಸಿದಂತಹ ಆರೋಪಿಗಳು ಸ್ಥಳದಿಂದ ಪರಾರಿಯಾಗ್ತಾರೆ. ಟೊರೆಂಟೋ ಪೊಲೀಸರಿಗೂ ಕೂಡ ಮಾಹಿತಿ ಸಿಗುತ್ತೆ. ಹೀಗಾಗಿ TSP ಟೊರೆಂಟೋ ಸೆಕ್ಯೂರಿಟಿ ಆಫ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅಲ್ಲಿಗೆ ಬರ್ತಾರೆ. ಸೊ ಅವರೆಲ್ಲರೂ ಕೂಡ ಸ್ಥಳ ಪರಿಶೀಲನೆಯನ್ನ ಮಾಡ್ತಾರೆ.
ಆದ್ರೆ ಸ್ಥಳದಲ್ಲಿ ನುಗ್ಗಿ ಬಂದಿರತಕ್ಕಂತಹ ಗುಂಡು ಯಾವ ದಿಕ್ಕಿನಿಂದ ಬಂದಿದೆಯೋ ಹಾಗೆಯೇ ಸ್ಥಳೀಯ CCTVಗಳನ್ನು ಕೂಡ ಪರಿಶೀಲನೆಯನ್ನ ಮಾಡ್ತಾರೆ. ಇನ್ನು ಇತ್ತ ಚಂದನ್ ಕುಮಾರ್ ಅವರನ್ನ ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಯಿತಾದ್ರೂ ಡಾಕ್ಟರ್ ಬ್ರಾಡ್ ಡೆಡ್ ಅನ್ನೋ ಶರ ಬರೆದಿದ್ರು. ಇಲ್ಲಿ ಇದ್ಯಾವುದು ಗೊತ್ತಿಲ್ಲ. ಚಂದನ್ ತಂದೆ ನಂದಕುಮಾರ್ ಹಾಗೂ ತಾಯಿ ಶೈಲಜಾಗೆ ತಮ್ಮ ಮಗ ವಿದೇಶದಲ್ಲಿದ್ದಾನೆ, ಆರಾಮಾಗಿ ಈ ವೇಳೆಗೆ ನಿದ್ದೆ ಮಾಡ್ತಾ ಇರ್ತಾನೆ ಅಂತ ಇವರು ಆರಾಮಾಗಿದ್ರು. ರಾತ್ರಿ 8:30 ಸುಮಾರಿಗೆ ತಂದೆ ನಂದಕುಮಾರ್ ಅವರ ಮೊಬೈಲಿಗೆ ಒಂದು ಇಂಟರ್ನ್ಯಾಷನಲ್ ಕಾಲ್ ಬರುತ್ತೆ. ಆದ್ರೆ ಭಯ. ಕಾರಣ ಏನ್ ಗೊತ್ತಾ? ಇದ್ಯಾವುದೋ ಇಂಟರ್ನ್ಯಾಷನಲ್ ಕಾಲ್ ಬಂತಲ್ಲ, ಇದ್ಯಾವುದೋ ಸ್ಪ್ಯಾಮ್ ಕಾಲ್ ಇರಬೇಕು ಅಥವಾ ಒಂದು ಸೈಬರ್ ಅಫೆನ್ಸ್ ಅನ್ನ ಮಾಡುವಂತವರ ಕರೆ ಇರಬೇಕು ಅಂತ ಅವರು ಕರೆಯನ್ನ ಪಿಕ್ ಮಾಡೋದಿಲ್ಲ. ಫೋನ್ 2 ಬಾರಿ ರಿಂಗ್ ಆಗಿ ಕಟ್ ಆಗುತ್ತೆ. ಸೊ ಇದು ಯಾವುದು ಇಂಟರ್ನ್ಯಾಷನಲ್ ಕಾಲ್? ನನ್ನ ಮಗನಿಗೆ ಈ ನಂಬರ್ ಅನ್ನ ಕಳಿಸಿ ಇದನ್ನ ಚೆಕ್ ಮಾಡ್ಲಿಕ್ಕೆ ಕೇಳೋಣ, ನನ್ನ ಮಗ ಏನ್ ಮಾಡ್ತಾ ಇರ್ಬೋದು, ಮಗನನ್ನ ಮಾತಾಡಿಸೋಣ ಅಂತ ಹೇಳ್ಬಿಟ್ಟು ಆ ಮಗನ ಮೊಬೈಲ್ಗೆ ತಂದೆ ಕರೆ ಮಾಡ್ತಾರೆ. ಬಟ್ ಫೋನ್ ಪಿಕ್ ಆಗೋದಿಲ್ಲ. ನಿಜಕ್ಕೂ ದುಃಖ ಪಡುವಂತಹ ಸ್ಥಿತಿ ಈಗಿನಿಂದ ಶುರುವಾಗುತ್ತೆ. ನನ್ನ ಮಗ ಆರಾಮಾಗಿದ್ದಾನೆ, ಕೆನಡಾದಲ್ಲಿದ್ದಾನೆ, ನನಗೊಂದು ಇಂಟರ್ನ್ಯಾಷನಲ್ ಕಾಲ್ ಬಂದಿದೆ, ಈ ಕಾಲ್ ಯಾವುದು ಅಂತ ಪ್ರಶ್ನೆ ಮಾಡಲಿಕ್ಕೆ ಅಥವಾ ಮಗನನ್ನ ಕೇಳಲಿಕ್ಕೆ ಅಂತ ತಂದೆ ಕರೆ ಮಾಡಿದ್ರೆ ಯಾರು ಕೂಡ ಫೋನ್ ಅನ್ನ ಸ್ವೀಕರಿಸೋದಿಲ್ಲ. ಬಟ್ ಫೋನ್ ಕಟ್ ಮಾಡಿ ರಾತ್ರಿ 10:30ಕ್ಕೆ ಮತ್ತೊಮ್ಮೆ ಅದೇ ಇಂಟರ್ನ್ಯಾಷನಲ್ ನಂಬರ್ನಿಂದ ಒಂದು ಕಾಲ್ ಬರುತ್ತೆ. ಆಗ ತಂದೆ ಸ್ವಲ್ಪ ಹೊರಗಡೆ ವಾಕಿಂಗಿಗೆ ಅಂತ ಹೋಗಿರ್ತಾರೆ. ತಾಯಿ ಶೈಲಜಾ ಮನೆಯಲ್ಲಿ ಇರ್ತಾರೆ. ನಿಜಕ್ಕೂ ಹೇಳ್ಬೇಕು ಅಂದ್ರೆ ದುಃಖ ಬರುತ್ತೆ ಈ ಸನ್ನಿವೇಶವನ್ನ. ತಾಯಿ ಫೋನ್ ಪಿಕ್ ಮಾಡ್ತಾರೆ. ಆಗ ತೆಲುಗಿನಲ್ಲಿ ಮಾತಾಡುವಂತಹ ಒಬ್ಬ ವ್ಯಕ್ತಿ, ನಿಮ್ಮ ಮಗನನ್ನ ಕೊಲೆ ಮಾಡಿದರೆ ನಿಮ್ಮ ಮಗ ಹೆಣವಾಗಿದ್ದಾನೆ ಅಂತ ತೆಲುಗಿನಲ್ಲಿ ಹೇಳ್ತಾರೆ. ನಿಜಕ್ಕೂ ಇದು ಡೈರೆಕ್ಟ್ ಶಾಕ್ ಆಗುವಂಥದ್ದು. ಶೈಲಜಾ ಅವರು ಫೋನ್ ಸಮೇತ ಕುಸಿದು ಬೀಳ್ತಾರೆ. ಯಾವ ತಾಯಿಗೆ ತಾನೇ ತನ್ನ ಬೆಳೆದ ಮಗ, 37 ವರ್ಷದ ಮಗ, ಇದೇ ಏನು ಬರುವಂತಹ ಬೇಸಿಗೆಗೆ ಆತ ಮದುವೆ ಆಗ್ಲಿಕ್ಕೆ ಹೆಣ್ಣು ನೋಡಮ್ಮ ಅಂತ ಹೇಳಿರ್ತಾನೆ. ಅಂತಹ ಮಗ ಟೊರೆಂಟೋದ ದೂರದಲ್ಲಿ ನಮಗೋಸ್ಕರ ದುಡಿಯೋಕೆ ಹೋಗಿ ಕೊಲೆಯಾದ ಅಂದ್ರೆ ಆ ತಾಯಿಗೆ ಶಾಕ್ ಆಗಿದೆ. ತಂದೆ ಬರ್ತಿದ್ದಂಗೆನೆ ಅಮ್ಮ ಕುಸಿದು ಬಿದ್ದಿರ್ತಾರೆ. ಸೊ ಅವರನ್ನ ಏನಾಯ್ತು ಅಂತಂದ್ರೆ ದುಃಖದಲ್ಲಿ ಹೇಳ್ತಾರೆ, ಮಗ 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 ಅನ್ನುವಂಥದ್ದಷ್ಟೇ. ಸೊ ಮತ್ತೆ ಒಮ್ಮೆ ಇಂಟರ್ನ್ಯಾಷನಲ್ ಕಾಲ್ ಬರುತ್ತೆ. ಆಗ ತಂದೆ ನಂದಕುಮಾರ್ ಮಾತಾಡ್ತಾರೆ. ಸೊ ಅಲ್ಲಿಗೆ ಕ್ಲಿಯರ್ ಆಗುತ್ತೆ, ಮಗನ ಹೆಣ ಬಿದ್ದಿದೆ. ದುಡಿಯೋಕೆ ಅಂತ ಹೋದ ಮಗ ಸತ್ತೋಗಿದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತಿದ್ದಂಗೆ ಎಂತಹ ತಂದೆ ತಾಯಿಗೂ ಕೂಡ ಸಾಕಷ್ಟು ದುಃಖ ಆಗುತ್ತೆ. ಬಟ್ ಯಾವ ಕಾರಣಕ್ಕಾಗಿ ಸಾಯಿಸಿದ್ರು, ಯಾಕೆ ಸಾಯಿಸಿದ್ರು, ಇವತ್ತಿನ ತನಕ ನನ್ನ ಮಗ ಯಾರ ವಿರುದ್ಧವೂ ಕೂಡ ಒಂದೇ ಒಂದು ಧ್ವನಿಯಲ್ಲಿ ಎತ್ತಿ ಮಾತಾಡಿಲ್ಲ. ಅವನು ಯಾರ ತಂಟೆಗೂ ಹೋಗ್ತಾ ಇರಲಿಲ್ಲ. ಅವನಾಯ್ತು, ಅವನ ಕೆಲಸವಾಯ್ತು ಅಂತ ಇದ್ದಂತಹ ಮಗನನ್ನ ಯಾಕೆ ಕೊಂದ್ರು ಖಂಡಿತವಾಗ್ಲೂ ಗೊತ್ತಿಲ್ಲ. ಎತ್ತವರು ಇವತ್ತಿಗೂ ಕೂಡ ಈ ಕ್ಷಣಕ್ಕೂ ಕೂಡ ತನ್ನ ಮಗ ಯಾಕೆ ಸತ್ತ ಅನ್ನುವಂಥದ್ದು ಗೊತ್ತಿಲ್ಲ. ಈಗ ಪ್ರಸ್ತುತ ಇಡೀ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಅಷ್ಟೇ ಅಲ್ಲ, ತ್ಯಾಮಗೊಂಡ್ಲು ಅಂತ ಊರಿಗೆ ಮಾನ್ಯ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ವಿಸಿಟ್ ಮಾಡಿದ್ದಾರೆ. ಏನು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರೊಟ್ಟಿಗೆ ಮಾತುಕತೆಯನ್ನು ಆಡಿಕೊಂಡು ದೇಹವನ್ನ ಬೆಂಗಳೂರಿಗೆ ತಂದು ಅಲ್ಲಿಂದ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂತಹ ಜವಾಬ್ದಾರಿಯನ್ನ ಪರಮೇಶ್ವರ್ ಹಾಗೂ ಸುಧಾಕರ್ ವಹಿಸಿಕೊಂಡಿದ್ದಾರೆ. ನಿಜಕ್ಕೂ ಎಲ್ಲೋ ಒಂದು ಕಡೆ ಈ ಕೊಲೆ ಯಾಕಾಯ್ತು ಅನ್ನುವಂಥದ್ದನ್ನ ತೆಗೆದು ನೋಡಿದ್ರೆ ಇವತ್ತಿಗೂ ಕೂಡ ವಿದೇಶಗಳಲ್ಲಿ ಭಾರತೀಯರನ್ನ ಹುಡುಕಿ ಕೊಲ್ಲುವಂತಹ ಸಂಸ್ಕೃತಿ ಇದೆ. ಇನ್ನು ಅದರಲ್ಲೂ ನಾವು ಇಲ್ಲಿ ಭಾರತದ ಸಂಸ್ಕೃತಿಯನ್ನ ಅಥವಾ ನಮ್ಮ ಕರುನಾಡಿನ ಕಂಪನ್ನ ವಿದೇಶದಲ್ಲಿ ಬೀರ್ಲಿಕ್ಕೆ ಅಷ್ಟು ಸುಲಭ ಅಲ್ಲ. ಆದ್ರೆ ಚಂದನ್ ಕುಮಾರ್ ವಿದೇಶದಲ್ಲೂ ಕೂಡ ಕನ್ನಡದ ಬಾವುಟವನ್ನ ಎತ್ತಿ ಹಿಡಿದಂತ ಕನ್ನಡ ಪ್ರೇಮಿ. ಇಂತಹ ಕನ್ನಡ ಪ್ರೇಮಿ ಅವನ ಕನ್ನಡ ಪ್ರೇಮಕ್ಕಾಗಿಯೇ ಕೊಲೆಯಾದ್ನ. ಅಲ್ಲಿ ಏನೊಂದು ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು ಅಥವಾ ಕನ್ನಡ ರಾಜ್ಯೋತ್ಸವ ಇರ್ಬೋದು, ಇಂತಹ ಆಚರಣೆಗಳನ್ನ ಆ ಹುಡುಗ ಅಲ್ಲಿ ಕೆನಡಾದಲ್ಲಿ ಮಾಡಿದ್ದೇ ತಪ್ಪ. ನಿಜಕ್ಕೂ ಕನ್ನಡ ಪರ ಸಂಘಟನೆಗಳು ಇದರ ವಿರುದ್ಧ ಧ್ವನಿ ಎತ್ತಬೇಕು. ನಮ್ಮ ಕರ್ನಾಟಕದಲ್ಲಿ ಕೂಗುವಂತಹ ಕೂಗು ನ್ಯಾಯದ ಕೂಗು ಭಾರತದ ಎಕ್ಸ್ಟರ್ನಲ್ ಏನು ಅಫೇರ್ಸ್ ಮಿನಿಸ್ಟ್ರಿ ಮುಖಾಂತರ ಅಂಬಾಸಿಡರ್ಗಳ ಮುಖಾಂತರ ಕೆನಡಾವನ್ನ ತಲುಪಬೇಕು. ಆಗ ಮಾತ್ರ ಈ ಪ್ರಕರಣಕ್ಕೆ ಒಂದು
ಸಾವಿಗೆ ನಿಜವಾದ ಅರ್ಥ ಸಿಗಬೇಕು ಅಂದ್ರೆ ಕನ್ನಡ ಪರ ಸಂಘಟನೆಗಳು ಧ್ವನಿಯನ್ನ ಎತ್ತಬೇಕು. ಇದೇ ಕಾರಣಕ್ಕೆ ಕೊಲೆ ಆದ್ನ ಅನ್ನುವಂತ ವಿಚಾರವನ್ನ ಇಟ್ಕೊಂಡೆ ಈಗ ಕೆನಡಾ ಪೊಲೀಸರು, ಅದರಲ್ಲೂ ಟೊರೆಂಟೊ ಪೊಲೀಸರು ತನಿಖೆಯನ್ನ ಆರಂಭಿಸಿದ್ದಾರೆ. ಯಾವ ಕಾರಣಕ್ಕಾಗಿ ಕೊಲೆ ನಡೆದಿದೆ ಅನ್ನುವಂತಹ ರಹಸ್ಯ ಹೊರಬೀಳ್ಬೇಕದೆ. ಆದ್ರೆ ನಿಜಕ್ಕೂ ದುಃಖ ಅನಿಸೋದು ಎತ್ತ ತಂದೆ ತಾಯಿಯ ನೋವನ್ನ ನೋಡಿದಾಗ, ಅವರ ಸಂಬಂಧಿಕರ ಕೂಗು, ಗೋಳಾಟದ ಕೂಗನ್ನ ಕೇಳಿದಾಗ. ಮದುವೆಯಾಗಿ ಮೊಮ್ಮಕ್ಕಳನ್ನ ನೋಡಬೇಕಿದ್ದ, ಮಗನಿಗೆ ಮದುವೆ ಮಾಡಿ ಮೊಮ್ಮಕ್ಕಳನ್ನ ನೋಡಬೇಕಿದ್ದ ಎತ್ತವರು ಇದೀಗ ಮಗನ ಹೆಣಕ್ಕೆ ಕೊಳ್ಳಿ ಇಡುವಂತಹ ಸ್ಥಿತಿ ಬಂದಿದೆ ಅಂದ್ರೆ ನಿಜಕ್ಕೂ ವಿದೇಶದಲ್ಲಿ ನಮ್ಮ ಕನ್ನಡಿಗರಿಗೆ, ಭಾರತೀಯರಿಗೆ ಸೇಫ್ಟಿ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನ ನಾವು ಆಲೋಚಿಸಬೇಕಿತ್ತು. ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ಕ್ರೈಮ್ ಕಥೆಗಳಿಗಾಗಿ ದಯವಿಟ್ಟು ಸುಮನ್ ಟಿವಿ ಕನ್ನಡವನ್ನ ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ನಾನು KR ಬಾಬು. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663.